ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಭೂಗೋಳ ಪ್ರಶ್ನೋತ್ತರಗಳ KPSC ಗ್ರೂಪ್ ಸಿ ಮತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗಳ ನೇಮಕಾತಿಗಾಗಿ ನಡೀತಾ ಇರುವಂಥ ಪರೀಕ್ಷೆಗಳಿಗಾಗಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ ನಡೀತಾ ಇದೆ. ಈಗ ನಾನು ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ KPSC ಗ್ರೂಪ್ ಸಿನಲ್ಲಿ ಭೂಗೋಳಶಾಸ್ತ್ರದ ಪ್ರಶ್ನೋತ್ತರಗಳನ್ನು 2018ನೇ ಇಸ್ವಿಯ ಪ್ರಶ್ನೋತ್ತರಗಳನ್ನು ನಿಮಗೆ ಫುಲ್ ಪ್ಲಡ್ಜಲ್ಲಿ ಇದನ್ನು ಅನಾಲಿಸಿಸ್ ಮಾಡಿ ಕೊಡ್ತಾ ಇದ್ದೀನಿ. ಒಂದು ಕಾನ್ಸೆಪ್ಟನ್ನ ಕಂಪ್ಲೀಟಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಇದುವರೆಗೂ ಕೂಡ ಸಾಧನಾ ಅಕಾಡೆಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳ ಬಂಗಾರ ಆಗತ್ತೆ ಅನ್ನೋ ಭರವಸೆ ಕೊಡ್ತಾ ಬನ್ನಿ ಇವತ್ತಿನ ನಮ್ಮ ಈ ಒಂದು KPSC ಗ್ರೂಪ್ ಸಿನಲ್ಲಿ ಕೇಳಿರುವಂಥ ಭೂಗೋಳಶಾಸ್ತ್ರದ ಪ್ರಶ್ನೆಗಳ ಸಂಖ್ಯೆ 12 ನೋಡೋಣ. ಈ ಹಿಂದಿನ ವಿಡಿಯೋಗಳನ್ನು ಕೂಡ ಆಲ್ರೆಡಿ ಮಾಡಿದ್ದೀನಿ, ನೀವು ಅದನ್ನು ನಮ್ಮ ಪ್ಲೇಲಿಸ್ಟಲ್ಲಿ ಕೂಡ ಚೆಕ್ ಮಾಡಿ ನೋಡ್ಕೊಳ್ಬೋದು. ಸೊ ಇವತ್ತು ಸ್ನೇಹಿತರೆ, ನಮ್ಮ KPSC ಗ್ರೂಪ್ ಸಿನಲ್ಲಿ ಬರುವಂತಹ ಪ್ರಶ್ನೆ ಸಂಖ್ಯೆ 12 ಏನಿದೆ ಅಂತ ನೋಡೋಣ. ನೋಡಿ, ಪ್ರಶ್ನೆ 12 ನಿಮಗೆ ಕಾಣ್ತಾ ಇದೆ. ಹುಲಿ ಯೋಜನೆ ಜಾರಿಯಾದದ್ದು ಯಾವಾಗ ಅಂತ ಕೇಳಿದ್ದಾರೆ. ಯಾವಾಗ ಟೈಗರ್ ಪ್ರಾಜೆಕ್ಟ್ ಜಾರಿಗೆ ಬಂತು ಅಂತ ನಿಮಗೆ ಆಪ್ಷನಲ್ಲಿ 1973, 1994, 1998, 1970 4 ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ನಿಮಗೆ ಈಗ ಈ ಪ್ರಶ್ನೆ ತುಂಬಾ ಈಸಿ, ಯಾಕೆಂದರೆ ತುಂಬ ಸಾರಿ ಈ ಪ್ರಶ್ನೆಯನ್ನು ರಿಪಿಟೇಷನ್ಸ್ ಆಗಿರೋದ್ರಿಂದ. ನಿಮಗೆ ಹುಲಿ ಯೋಜನೆ ಜಾರಿಯಾಗಿದ್ದು 1973. ಏನಿದು ಟೈಗರ್ ಪ್ರಾಜೆಕ್ಟ್ ಅಂತಂದರೆ ನಿಮಗೆ ಗೊತ್ತಿದೆ, ಭಾರತದಲ್ಲಿ ಹುಲಿ ಸಂತತಿಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು. ಯಾಕೆ ಅಂತಂದರೆ ಭಾರತದಲ್ಲಿ ಅದರಲ್ಲೂ ಬೆಂಗಾಲ್ ಟೈಗರ್ ಅಂತೇನು ನಾವು ಕರಿತೀವಿ, ಅವುಗಳ ಸಂತತಿ ತುಂಬಾ ಕಡಿಮೆ ಆಗಿತ್ತು. ವಿಶ್ವಸಂಸ್ಥೆಯ IUC ಅನ್ನೋರು ಕೂಡ ವರದಿ ಮಾಡ್ತಾನೆ ಇದ್ದರು. ಭಾರತದಲ್ಲಿ ಈ ಒಂದು ಬಿಗ್ ಕ್ಯಾಟ್ಸ್ ಅಂತ ಏನು ಕರಿತೀವಿ, ಇವುಗಳ ಸಂತತಿಯನ್ನು ಕೂಡ ನೀವು ಅಭಿವೃದ್ಧಿ ಪಡಿಸಲೇಬೇಕಾದಂಥ ಅನಿವಾರ್ಯತೆ ಇತ್ತು ಅಂದಾಗ ನಮ್ಮಲ್ಲಿ ಬರ್ತಕ್ಕಂಥ ಈ ಬೆಂಗಾಲ್ ಟೈಗರ್ಸ್ನ ಪ್ರೊಟೆಕ್ಷನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಟೈಗರ್ ಪ್ರಾಜೆಕ್ಟನ್ನು ಜಾರಿಗೆ ತಂದರು. ಹಾಗಾಗಿ ಆವಾಗ ನಮ್ಮಲ್ಲಿ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಅನೇಕ NGOಗಳು ಸೇರಿ ಕೆಲಸವನ್ನು ಮಾಡೋದಕ್ಕೂ ಮತ್ತು ಸರ್ಕಾರ ಇದಕ್ಕೆ ಪ್ರಧಾನವಾಗಿ ಕೆಲಸವನ್ನು ಶುರು ಮಾಡ್ತಾರೆ. ಆಗ ಪ್ರಾಜೆಕ್ಟ್ ಟೈಗರ್ ಹುಲಿಯ ಸಂರಕ್ಷಣೆಗಾಗಿ ಅನಿಮಲ್ ಪ್ರೊಟೆಕ್ಷನ್ಸ್ ಆ್ಯಕ್ಟ್ ಅಂತ ಏನು ಬರುತ್ತೆ, ಅಂದರೆ ವನ್ಯಜೀವಿ ಸಂರಕ್ಷಣಾ ಆಂದೋಲನ, ಇದರ ಒಂದು ಕಾನೂನು 1973ನಲ್ಲಿ ರಿಲೀಸ್ ಆಗುತ್ತೆ. ಹಾಗೆ ರಿಲೀಸ್ ಆದಾಗ ಈ ಯೋಜನೆಯನ್ನು ಡೆವಲಪ್ಮೆಂಟ್ ಮಾಡಿದರು. ಬಟ್ ನಾನು ನಿಮ್ಗೆ ಇದರಲ್ಲಿ ಈಗೇನು ಹೇಳ್ಕೊಡ್ಬೇಕು ಅಂದರೆ ಇಟ್ಸ್ ಅಪ್ಡೇಟ್ ಏನೇನಾಗಿದೆ ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರುತ್ತೆ. ನೋಡಿ, ಈ ಯೋಜನೆಯ ನಂತರದಲ್ಲಿ ನಡೆದಂಥ ಪರಿಣಾಮಗಳನ್ನು ನಾವು ನೋಡ್ತಾ ಹೋದರೆ 2018ರ ವೇಳೆಗೆ ಹುಲಿಗಳ ಸಂಖ್ಯೆ 2603ರಿಂದ 3346ಕ್ಕೆ ಹೆಚ್ಚಳ ಆಯಿತು. ಯಾಕೆ ಅಂತಂದರೆ ಭಾರತದಲ್ಲಿ ಆಗ ಈ ಟೈಗರ್ ಪ್ರೊಟೆಕ್ಷನ್ ಅಥವಾ ಟೈಗರ್ ಪ್ರಾಜೆಕ್ಟ್ಸ್ ಜಾರಿಯಲ್ಲಿ ಇಲ್ಲದೇ ಇದ್ದಾಗ ಹುಲಿಗಳನ್ನು ಕೊಲ್ಲುವುದು ಮತ್ತು ಅವುಗಳ ಚರ್ಮ ಮತ್ತು ಉಗುರು ಮತ್ತು ಮಾಂಸಕ್ಕಾಗಿ ಅವುಗಳಿಗೆ ತುಂಬ ಡಿಮ್ಯಾಂಡ್ ಇದ್ದಿದ್ದರಿಂದಾಗಿ ಕೊಲ್ತಾಯಿದ್ರು. ಅದನ್ನು ಈಗ ಪ್ರೊಟೆಕ್ಷನ್ಸ್ ಮಾಡ್ತಿರೋದ್ರಿಂದಾಗಿ 2018ರ ಗಣತಿನೇ ನಮಗೆ ಹೇಳುತ್ತೆ 2600ರಿಂದ 3346ಕ್ಕೆ ಹೆಚ್ಚಳ ಆಗಿರೋದು. 2023ರಲ್ಲಿ ನಾವು ನೋಡಿದ್ರೆ ಇಡೀ ಭಾರತದಲ್ಲಿ ಒಟ್ಟು 55 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ನಮ್ಮಲ್ಲಿ ಗುರುತು ಮಾಡಲು, ಅದರಲ್ಲೂ ಇತ್ತೀಚೆಗೆ ರಾಜಸ್ಥಾನ್ ಧೋಲ್ಪುರ್ನಲ್ಲಿ ಬರುವಂತಹ ಕರೌಲಿಯಲ್ಲಿ ಈ ಒಂದು ಘೋಷಣೆಯನ್ನು ಮಾಡಲಾಗಿದೆ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಇದ್ರ ಬಗ್ಗೆ ಆಗಿರ್ತಕ್ಕಂಥ ಹೋದ ವರ್ಷದ ಅಪ್ಡೇಟ್ ನೋಡೋದಾದರೆ 2023ರ ವರ್ಷ ಏನಾಗಿದೆ, ಸಂರಕ್ಷಣಾ ಸಮುದಾಯಕ್ಕೆ ಮತ್ತು ಪರಿಸರ ಮತ್ತು ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧ ಸಂಸ್ಥೆಯನ್ನಾಗಿ NTCAಯನ್ನು ಘೋಷಣೆ ಮಾಡಿದ್ದಾರೆ. NTCA ಅಂದರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಕರಿತೀವಿ. ಹೀಗೆ ಇದಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟಿರೋದು 2023ರಲ್ಲಿ. ಹಾಗಾಗಿ ಅದನ್ನು ಟ್ರಾನ್ಸ್ಫಾರ್ಮಿಂಗ್ ಅಂತ ಹೇಳಿ ನಮ್ಮಲ್ಲಿ ಟೈಗರ್ ಪ್ರಾಜೆಕ್ಟ್ಸನ್ನು ಹಾಕಿದ್ದಾರೆ. ಮತ್ತು ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಅನ್ನೋದು ಕೂಡ ಜಾರಿಗೆ ಬಂದಿದೆ. ಏನಾಗಿದೆ, ಭಾರತದಲ್ಲಿ ಅಳಿವಿನಂಚಲ್ಲಿರ್ತಕ್ಕಂತಹ ಕಾಡು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಪ್ರಾಜೆಕ್ಟ್ ಟೈಗರ್ ಈಗ 1973ನಲ್ಲಿ ರಿಲೀಸ್ ಆದಂತಹ ಈ ಪ್ರಾಜೆಕ್ಟು 2023ರ ವೇಳೆಗೆ ಇದು 50 ವರ್ಷಗಳನ್ನು ಪೂರೈಸಿತ್ತು. ಈ 50 ವರ್ಷಗಳನ್ನು ಪೂರೈಸಿದ
ಒಂದು ದಿನವನ್ನು ಅತ್ಯುತ್ತಮ ಸವಿ ನೆನಪಿನ ದಿನವನ್ನಾಗಿ ಉಳಿಸಲೇಬೇಕು ಅನ್ನೋ ಕಾರಣಕ್ಕಾಗಿ 2023 ಏಪ್ರಿಲ್ 9ರಂದು ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಆಗಮಿಸ್ತಾರೆ. ಕರ್ನಾಟಕದ ಮೈಸೂರಿನಲ್ಲಿ ಪ್ರಾಜೆಕ್ಟ್ ಟೈಗರ್ 50 ಅನ್ನುವಂತಹ ಒಂದು ವಿಶೇಷವಾದಂಥ ಯೋಜನೆಯನ್ನು ಅಡ್ವಾನ್ಸ್ ಪ್ಲ್ಯಾನ್ಗಳನ್ನು ಹಾಕಿ ಅದರಲ್ಲಿ ಜಾರಿಗೆ ತರ್ತಾರೆ. ಹಾಗಾಗಿ ಪ್ರಾಜೆಕ್ಟ್ ಟೈಗರ್ 50 ವರ್ಷಗಳ ಸ್ಮರಣಾರ್ಥ ಅನ್ನುವ ಒಂದು ಟ್ಯಾಗ್ಲೈನನ್ನು ಹೊತ್ಕೊಂಡ್ಬಿಟ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಈ ಉದ್ಘಾಟನೆ ಮಾಡಿದ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳು ಭಾರತದಲ್ಲಿ 51 ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ಈ ಯೋಜನೆಯನ್ನು ಅಳವಡಿಸಲಾಗಿತ್ತು. ಮತ್ತು ಈ ವರದಿಯನ್ನು ಕೂಡ ನೀವು ನೋಡ್ಬೋದು. ಉತ್ತರಾಖಂಡದಲ್ಲಿ ಬರ್ತಕ್ಕಂಥ ಕಾರ್ಬೆಟ್ ಟೈಗರ್ ರಿಸರ್ವ್ನಲ್ಲಿ 2023 ಜುಲೈ 9ರಂದು ಘೋಷಣೆ ಮಾಡಿದ್ರು. ಹಾಗಾಗಿನೇ ಆ ದಿನವನ್ನು ಭಾರತದಲ್ಲೂ ಮತ್ತು ವರ್ಲ್ಡಲ್ಲಿ ಜಾಗತಿಕ ಹುಲಿ ದಿನ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ. ವರ್ಲ್ಡ್ ಟೈಗರ್ ಡೇ ಅಂತೇಳಿ ಇದೇ ಜುಲೈ 29 ಘೋಷಣೆ ಮಾಡಿದ್ರು. ನಿಮಗೇನಾದರೂ ಪರೀಕ್ಷೆಯಲ್ಲಿ ಯಾಕೆ ಜುಲೈ 29 ಅಂತ ನಿಮಗೆ ಅದನ್ನು ಕೇಳಿದ್ರೆ ಅದಕ್ಕೆ ಉತ್ತರನೂ ಇದು ನಿಮಗೆ ಸಿಗಬೇಕು. ಹಾಗಾಗಿ 2022ರಲ್ಲಿ ಈ ಒಂದು 51 ಸಂರಕ್ಷಿತ ಪ್ರದೇಶಗಳಿಗೆ ಅನ್ವಯವಾಗುವಂಥ ಯೋಜನೆಯನ್ನು 2023ರಲ್ಲಿ 50 ವರ್ಷ ಆಗಿದ್ದಕ್ಕೆ ಆ ಕಾನೂನು ತಂದು ಟೈಗರ್ ಪ್ರಾಜೆಕ್ಟ್ ಜಾರಿಯಾಗಿ 50 ವರ್ಷ ಆಗಿದ್ದರ ಸವಿ ನೆನಪಿಗಾಗಿ ಈ ದಿನವನ್ನು ನಮ್ಮಲ್ಲಿ ಶುರು ಮಾಡಿದ್ರು. ಹಾಗೆಯೇ ಈ ಒಂದು ಪೂರ್ತಿ ಕಾರ್ಯಕ್ರಮದ ಒಂದು ನಿರ್ವಹಣಾ ಉಪಕ್ರಮದ ಅಡಿಯಲ್ಲಿ ರಾಜಾಜಿ ಟೈಗರ್ ರಿಸರ್ವ್ ಉತ್ತರಾಖಂಡದಲ್ಲಿ, ಮಾಧವ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ, ಮುಕುಂದ್ರಾ ಹಿಲ್ಸ್ ಟೈಗರ್ ರಿಸರ್ವ್ ಮತ್ತು ರಾಮ್ಗಢ ವಿಸ್ತಾರಿ ರಿಸರ್ವ್ಸ್ 2 ರಾಜಸ್ಥಾನದಲ್ಲಿ, ಪಶ್ಚಿಮ ಭಾಗದ ಹುಲಿಗಳನ್ನು ನಮ್ಮಲ್ಲಿ ವೆಸ್ಟ್ರನ್ ಒಂದು ಏರಿಯಾದಲ್ಲಿ ಸಿಗ್ತಕ್ಕಂತಹ ಮತ್ತು ಏಷ್ಯಾಟಿಕ್ಸ್ ರೀಸನಲ್ಲಿ ಬರ್ತಕ್ಕಂಥ ಒಂದಿಷ್ಟು ವಿಶೇಷ ತಳಿಗಳನ್ನು ಭಾರತದಲ್ಲಿ ಈ ಪ್ರದೇಶಗಳಲ್ಲಿ ಏನು ಮಾಡಿದ್ರು, ಹೊಸದಾಗಿ ಪರಿಚಿತ ಮಾಡುವಂತಹ ಮತ್ತು ಅಲ್ಲಿರೋನ್ನ ಸಂರಕ್ಷಣೆ ಮಾಡುವಂಥ ಒಂದು ಯೋಜನೆಗೆ ಇಲ್ಲಿ ಜಾರಿಗೆ ತರಲಾಯಿತು. ನೆಕ್ಸ್ಟ್ ನಮಗೆ ಇದರಲ್ಲಿ ಇನ್ನೂ ಏನು ಅಪ್ಡೇಟ್ ಇದೆ ಅಂತಂದರೆ, ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಹೊಸ ಪ್ಲ್ಯಾನ್ ಈಗ ಶುರುವಾಯಿತು. 2022-23ರಲ್ಲಿ ಪೆಂಚ್ ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ ಮತ್ತು ಪೆಂಚ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರದಲ್ಲಿ ಈ ಒಂದು ಕಾರಿಡಾರ್ ಪ್ಲ್ಯಾನ್ಗಳನ್ನು ರೂಪಿಸಿಬಿಟ್ಟು ಸಾತ್ಪುರ ಟೈಗರ್ ರಿಸರ್ವ್ಸ್ ಮಧ್ಯಪ್ರದೇಶಕ್ಕೂ ಕೂಡ TX2 ಅನ್ನುವಂತಹ ಪ್ರಶಸ್ತಿಯನ್ನು ಕೊಡಲಾಗಿದೆ. ಯಾವ ದೇಶದ ಯಾವ ಪ್ರದೇಶದಲ್ಲಿ ಹುಲಿಗಳನ್ನು ಅತ್ಯುತ್ತಮವಾಗಿ ಸಂರಕ್ಷಣೆ ಮಾಡಲಾಗ್ತಾ ಇದೆಯೋ ಅಂಥ ಸಂರಕ್ಷಿತ ಪ್ರದೇಶಗಳಿಗೆ ಈ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಒಕ್ಕೂಟದಿಂದ, ಅಂದರೆ ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆ ಪಡೆದಂಥ ಒಕ್ಕೂಟಗಳು, ಈ ಒಂದು ಸಂಸ್ಥೆಗಳು ಈ ಬಹುಮಾನವನ್ನು ಘೋಷಣೆ ಮಾಡ್ತವೆ. ಅದರಲ್ಲಿ ಯಾರ್ಯಾರು? GEFನವರು, UNDPನವರು, IUCNನವರು ಮತ್ತು WWFನವರು. ಮತ್ತು ಯಾವುದೋ ಫೈಟಿಂಗ್ ಅಲ್ಲ ಇದು, ಓಕೆ. ಹಾಗಾಗಿ ಈ ಒಂದು ವೈಲ್ಡ್ ಅನಿಮಲ್ಸ್ಗಳ ಒಂದು ಪ್ರೊಟೆಕ್ಷನ್ಸ್ ಮಾಡ್ತಕ್ಕಂಥ ಒಂದು ಫೌಂಡೇಶನ್ಸ್ಗಳು ಈ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಇದನ್ನು ಯಶಸ್ವಿ ಮಾಡ್ತಾ ಇದ್ದಾವೆ. ಮತ್ತು ನಮಗೆ ಇದರಲ್ಲಿ ಅಡ್ವಾನ್ಸ್ ಆಗಿ ಇತ್ತೀಚೆಗೆ ಕೇಳೋದು ಅಂತಂದರೆ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳ ಸಂಖ್ಯೆ ಇದೆ ಅಂತ ಕೇಳ್ತಾರೆ. ನೆನಪಿರಲಿ, ಮಧ್ಯಪ್ರದೇಶ ಭಾರತದಲ್ಲಿರ್ತಕ್ಕಂಥ ಹುಲಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಹುಲಿಗಳನ್ನು ಆ ಮಧ್ಯಪ್ರದೇಶವೇ ಹೊಂದಿದೆ. ಯಾಕೆ ಅಂತಂದರೆ ಅರಣ್ಯ ವಲಯಗಳು ಜಾಸ್ತಿ ಇರೋದರಿಂದ ಮತ್ತು ಸಂರಕ್ಷಿತ ವಲಯಗಳು ಇಲ್ಲಿ ಜಾಸ್ತಿ ಇರೋದ್ರಿಂದ ಹುಲಿಗಳು ಕೂಡ ಇಲ್ಲಿ ಜಾಸ್ತಿ, 526. ಅದರ 2ನೇ ಸ್ಥಾನದಲ್ಲಿ ನಿಮಗೆ ಎಕ್ಸಾಮ್ಸಿಗೆ ವೆರಿ ಇಂಪಾರ್ಟೆಂಟು, ಇದು ಕರ್ನಾಟಕ ಇದೆ. 2ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋದು ಕರ್ನಾಟಕ. 3ನೇದು ನೋಡಿ, ಜಿಮ್ ಕಾರ್ಬೆಟ್ಟು, ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ, ಅದು ಕೂಡ 3ನೇ ಸ್ಥಾನದಲ್ಲಿ ಬರುತ್ತೆ. ಇನ್ನು ಮಹಾರಾಷ್ಟ್ರ ಮತ್ತು ಅಸ್ಸಾಂ ಇವು ಟಾಪ್ 5 ಭಾರತದಲ್ಲಿರ್ತಕ್ಕಂತಹ ಅತಿ ಹೆಚ್ಚು ಹುಲಿಗಳ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಪ್ರದೇಶಗಳು. ಹಾಗಾಗಿ ಈ ಎಲ್ಲ ಅಂಕಿಅಂಶಗಳನ್ನು ನೋಡ್ತಾ ಇದ್ದರೆ ನಿಮಗೆ ಮಧ್ಯಪ್ರದೇಶ 1ನೇ ಸ್ಥಾನದಲ್ಲಿ ಬರೋದು, ಕರ್ನಾಟಕ 2ನೇ ಸ್ಥಾನದಲ್ಲಿ, ಜಿಮ್ ಕಾರ್ಬೆಟ್ಟು ಉತ್ತರಾಖಂಡ್ 3ನೇ ಸ್ಥಾನದಲ್ಲಿ ಬರೋದು ನಿಮಗೆ ಗೊತ್ತಾಗುತ್ತೆ. ಇತ್ತೀಚೆಗೆ ಭಾರತದಲ್ಲಿ IUCN ವರದಿಯು ಮತ್ತು ಭಾರತವು ಬಿಟ್ಟಂಥ ವರದಿಗಳಲ್ಲೂ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ವರದಿಗಳಲ್ಲೂ ಮತ್ತು ಇತರ ವೆಬ್ಸೈಟ್ಗಳು ಮಾಡಿದಂಥ NGOಗಳ ವರದಿಗಳಲ್ಲೂ ಒಂದು ಕನ್ಫ್ಯೂಷನ್ಸ್ ಬಂದಿತ್ತು. ಇದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಯಿತು. ಫೈನಲಿ ಇದಕ್ಕೊಂದು ಕರೆಕ್ಟಾಗಿರ್ತಕ್ಕಂಥ ಅಂಕಿಅಂಶಗಳನ್ನ ಕೊಟ್ಟರು. ಅದೇನಪ್ಪ ಅಂದರೆ ಹುಲಿಗಳ ಮರಣ ಸಂಖ್ಯೆ ಬಗ್ಗೆ 2023 ಡಿಸೆಂಬರ್ 25ರ ವೇಳೆಗೆ, ಕರೆಕ್ಟ್ ಆ ಡೇಟಿಗೆ ನೀವು ನೋಡೋದಾದರೆ, ಭಾರತದಲ್ಲಿ 177 ಹುಲಿಗಳು ಸಾವನ್ನು ಸಂಭವಿಸಿದ್ವು.
ಆದರೆ ಇದನ್ನು ಹಲವಾರು ವೆಬ್ಸೈಟ್ಗಳು 200+ ತೋರಿಸ್ಬಿಟ್ಟಿದ್ವು ಎಲ್ಲವೂ. ಆದರೆ ಅಷ್ಟು ಆಗಿರಲಿಲ್ಲ. ಅದಾಗಿದ್ದು ಎಕ್ಸಾಕ್ಟಾಗಿ ನಮ್ಮ PIB ನ್ಯೂಸ್ನವರು ಕೂಡ ಇದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. 177 ಹುಲಿಗಳು ಸಾವನ್ನು ಸಂಭವಿಸಿದ್ವು. ಹಾಗಾದರೆ ಅತಿ ಹೆಚ್ಚು ಹುಲಿಗಳು ಯಾವ ರಾಜ್ಯದಲ್ಲಿ ಸಾವು ಸಂಭವಿಸಿತ್ತು ಅಂತ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ನಿಮಗೆ ಮಹಾರಾಷ್ಟ್ರ ನೆನಪಿಟ್ಕೊಳ್ಳಿ. ಮಹಾರಾಷ್ಟ್ರದಲ್ಲಿ 45 ಹುಲಿಗಳ ಸಾವು ಆಗಿತ್ತು. ಇನ್ನು ಅದಾದ್ಬಿಟ್ರೆ ಮಧ್ಯಪ್ರದೇಶ 40 ಹುಲಿಗಳು, ಉತ್ತರಾಖಂಡ್ 20 ಹುಲಿಗಳು, ತಮಿಳುನಾಡು 15, ಕೇರಳ 14. ಹೀಗೆ ಟೋಟಲ್ಲಾಗಿ ಒಂದಿಷ್ಟು ಈ ಹುಲಿಗಳು 177 ಹುಲಿಗಳಲ್ಲಿ ಟಾಪ್ 5 ನಿಮಗೆ ಸ್ಟೇಟನ್ನು ಹೇಳಿದ್ದೀನಿ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಏನು ಅಂದರೆ, ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಸತ್ತಿದ್ರೆ ಆ ಹುಲಿಗಳು ಯಾವುದೋ ಕಾಯಿಲೆಗಳಿಂದನೋ ಅಥವಾ ಇನ್ಯಾವುದೋ ಆಕ್ಸಿಡೆಂಟಲಿ ಅವು ಸತ್ತಿರಬಹುದು, ನ್ಯಾಚುರಲ್ ಡೆತ್ತೋ ಅಥವಾ ಇನ್ನೇನೋ ಅಂತ ನೋಡ್ಬೋದು. ಆದರೆ ಭಾರತದಲ್ಲಿ ವರದಿಯಾಗಿರೋದು ಸುಮಾರು 54% ನಾವು ಹುಲಿಗಳ ಸಾಯುವ ಸಂಖ್ಯೆಯಲ್ಲಿ ತೆಗೆದುಕೊಂಡ್ರೆ ಆ 54% ಹುಲಿಗಳು ಆ ಪ್ರದೇಶಗಳ ಹೊರವ್ಯಾಪ್ತಿಯಲ್ಲೇ ಮರಣ ಹೊಂದಿರೋದು. ಇದು ನಿಮಗೆ ಇಂಟ್ರೆಸ್ಟಿಂಗಾಗಿ ತಿಳ್ಕೊಳ್ಬೇಕಾದಂಥ ಮ್ಯಾಟ್ರು. ಇದಕ್ಕೆ ಕಾರಣ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶಗಳಿಂದ ಕೆಲವು ಹೊರಗಡೆ ಹೋಗಿರ್ಬೋದು, ಹೋಗೋದಕ್ಕೆ ಹೇಗಾಯಿತು, ಅಲ್ಲಿ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಮ್ಮಲ್ಲಿ ಅನೇಕ ರೀತಿಯ ಒಂದು ಸಂಶೋಧನೆಗಳನ್ನು ಮತ್ತು ಒಂದಿಷ್ಟು ಕೇಸ್ಗಳನ್ನು ಅಲ್ಲಿ ನೋಡ್ತಾ ಇದ್ದಾರೆ. ಸೊ ಮುಂದೆ ಬಂದರೆ ನಮಗೆ ಈ ಬರೀ ಹುಲಿ ಸಂರಕ್ಷಿತ ಅಷ್ಟೇ ಮಾಡ್ತಾ ಇದ್ದಾರಾ ಅಂದರೆ ಇಲ್ಲ, ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಕೂಡ ಮಾಡಿದ್ದಾರೆ. 1992ರಿಂದ ಭಾರತದಲ್ಲಿ ಆನೆಗಳ ಸಂರಕ್ಷಣೆ ಮಾಡಬೇಕು ಅನ್ನೋದು. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಆನೆಯನ್ನು ಭಾರತದಲ್ಲಿ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಅಂತೇಳಿ ಘೋಷಣೆ ಮಾಡಿದ್ದೀವಿ. 2010ರಲ್ಲಿ ಆನೆಯನ್ನು ಭಾರತದ ರಾಷ್ಟ್ರೀಯ ಪರಂಪರೆ ಪ್ರಾಣಿ ಅಂತೇಳಿ ಘೋಷಣೆ ಆಗಿದೆ. 2011ರಲ್ಲಿ ಒಂದು ಹೊಸ ಯೋಜನೆ ತಂದರು ಆನೆಗಳ ಸಂರಕ್ಷಣೆಗಾಗಿ, ಹಾತಿ ಮೇರೆ ಸಾತಿ ಅನ್ನುವಂಥದ್ದು. ಓಕೆ, ಆನೆ ನಮ್ಮೆಲ್ಲರ ಸ್ನೇಹಿತ ಅಂತ ಹಾತಿ ಮೇರೆ ಸಾತಿ ಅನ್ನುವಂಥ ಕಾರ್ಯಕ್ರಮ ಜಾರಿಗೆ ತಂದರು. ಹೀಗೆ ಜಾರಿಗೆ ತರೋದ್ರ ಮುಖಾಂತರ ಭಾರತದಲ್ಲಿ ಆನೆಗಳ ಸಂರಕ್ಷಣೆಗೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ರು. ಸುಮಾರು 32 ಆನೆ ಮೀಸಲು ಪ್ರದೇಶಗಳನ್ನು ನಮ್ಮಲ್ಲಿ ಕೊಡಲಾಗಿದೆ. ಅದರಲ್ಲಿ ಜಾರ್ಖಂಡ್ನ ಸಿಂಗ್ಬೂಮ್ ಆನೆ ಮೀಸಲು ಪ್ರದೇಶ ಏನಿದೆ, ಇದು ಭಾರತದಲ್ಲಿ ರಚನೆಯಾದಂತಹ ಮೊಟ್ಟ ಮೊದಲ ಆನೆಗಳ ಮೀಸಲು ಪ್ರದೇಶ, ಪ್ರಾಜೆಕ್ಟ್ ಎಲಿಫೆಂಟ್ ಬಗ್ಗೆ. ಇನ್ನು ಕರ್ನಾಟಕದಲ್ಲಿ ಏನಾದರೂ ಕೇಳಿದ್ರೆ, ಕರ್ನಾಟಕದಲ್ಲಿ ದಾಂಡೇಲಿ ಮತ್ತು ಮೈಸೂರು ಮೀಸಲು ಅರಣ್ಯಗಳು ಕರ್ನಾಟಕದಲ್ಲಿ ಇದ್ದಾವೆ. ಇನ್ನು 2002ರಿಂದ ಆಗಸ್ಟ್ 12 ಏನಂತ ಆಚರಣೆ ಮಾಡ್ತಾ ಇದ್ದೆ ಅಂದರೆ ವರ್ಲ್ಡ್ ಎಲಿಫೆಂಟ್ ಡೇ ಅಂತೇಳಿ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. 2017ರಲ್ಲಿ ಆನೆಗಳ ಗಣತಿಯನ್ನು ತೆಗೆದುಕೊಂಡಾಗ ಕರ್ನಾಟಕ 6049, ಅಸ್ಸಾಮು 5719, ಕೇರಳ 3045. ಈ 3 ಒಂದು ಸಂಖ್ಯೆಗಳು ನೆನಪಿಟ್ಕೊಳ್ಳಿ. ಅತಿ ಹೆಚ್ಚು ಆನೆಗಳಿರೋದು ಕರ್ನಾಟಕದಲ್ಲಿ, ಇದು ಫಸ್ಟ್ ಪ್ಲೇಸು. ಸೊ 2ನೇ ಸ್ಥಾನದಲ್ಲಿ ಅಸ್ಸಾಮು, 3ನೇ ಸ್ಥಾನದಲ್ಲಿ ಕೇರಳ ಬರುತ್ತೆ. ಇವು 3 ಕೂಡ ನೀವು ವರ್ಲ್ಡ್ ಎಲಿಫೆಂಟ್ ಡೇಗೆ ನೀವು ಇದನ್ನು ನೋಡ್ಬೋದು. ನೆಕ್ಸ್ಟ್ ಬಂದರೆ ನಮಗೆ ಪ್ರಾಜೆಕ್ಟ್ ಹಿಮಚಿರತೆ 2009ರಿಂದ ಇದನ್ನು ಆಚರಣೆಗೆ ತಂದರು. ಇದರಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ ಅಂದರೆ ಲಡಾಖ್ ಅತಿ ಹೆಚ್ಚು ಹಿಮಚಿರತೆಗಳನ್ನು ಹೊಂದಿರತಕ್ಕಂಥ ಪ್ರದೇಶ. ಪ್ರಾಜೆಕ್ಟ್ ಗೆಂಡಾಮೃಗ ಅಂತ ತಂದಿದ್ದಾರೆ 2022ಕ್ಕೆ. ಇದನ್ನು ನಾವು ಹೆಂಗೆ ಓದ್ಕೋಬೇಕು ಅಂದರೆ ಒನ್ ಹಾರ್ನ್ಡ್ ಅಂತ, ಅಂದರೆ ಒಂದು ಕೊಂಬಿನ ಗೆಂಡಾಮೃಗಗಳ ಸಂರಕ್ಷಣೆಗಾಗಿ. ಎಲ್ಲಿದೆ ಅತಿ ಹೆಚ್ಚು? ಅಸ್ಸಾಂನ ಕಾಂಜಿರಂಗ ಬರುತ್ತಲ್ಲ, ಇದು ಒಂದು ಕೊಂಬಿನ ಗೆಂಡಾಮೃಗಗಳ ಸಂಖ್ಯೆ ಜಾಸ್ತಿ. ನೆನಪಿರಲಿ, ಈ ಗೆಂಡಾಮೃಗಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಅದರ ಕೊಂಬಿದೆಯಲ್ಲ, ಕೊಂಬಿಗಾಗಿ ಪ್ರಾಣಿಗಳನ್ನು, ಈ ಗೆಂಡಾಮೃಗಗಳನ್ನು ಕೊಲ್ಲುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅವುಗಳ ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಸ್ಸಾಂನ ಕಾಂಜಿರಂಗ ಇದೆ. ಬಟ್ ಅಸ್ಸಾಂನ ಕಾಂಜಿರಂಗ ನಿಮಗೆ ಗೊತ್ತಿರಲಿ, ಪ್ರತಿ ಬಾರಿ ಇದು ಬ್ರಹ್ಮಪುತ್ರ ನದಿಯ ಒಂದು ರಭಸಕ್ಕೆ ಹಾಳಾಗ್ತಾನೇ ಇರ್ತದೆ. ಅವುಗಳ ಸಂರಕ್ಷಣೆ ಅಲ್ಲಿ ಯಾವಾಗಲೂ ಮಾಡ್ತಾ ಇದ್ದಾರೆ. ಇನ್ನು ಪ್ರಾಜೆಕ್ಟ್ ಗಂಗಾ ಡಾಲ್ಫಿನ್ ಅಂತ ಬರುತ್ತೆ. ಪ್ರಾಜೆಕ್ಟ್ ಗಂಗಾ ಡಾಲ್ಫಿನ್ ಭಾರತದಲ್ಲಿ 2009 ಈ ಯೋಜನೆಯನ್ನು ಜಾರಿಗೆ ತಂದರು.
ಇದನ್ನು ಗಂಗಾ ಡಾಲ್ಫಿನನ್ನು ಭಾರತದ ರಾಷ್ಟ್ರೀಯ ಜಲಚರ ಅಂತ ಕೂಡ ಇದನ್ನು ಕರೀತಾರೆ. ಭಾರತದಲ್ಲಿ ಇವುಗಳ ಸಂರಕ್ಷಣೆಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರಲ್ಲ. ಅದರಲ್ಲೂ ನಿಮಗೆ ಅಸ್ಸಾಮಲ್ಲಿ ಬರ್ತಕ್ಕಂಥ ಮಜುಲಿ ಐಲ್ಯಾಂಡ್ಸ್ ಬರ್ತದೆ. ಓಕೆ, ಭಾರತದ ಅತಿ ದೊಡ್ಡ ನದಿ ದ್ವೀಪ ಅಂತ ಕರಿತೀವಿ. ಈ ನದಿ ದ್ವೀಪದ ಪ್ರದೇಶದ ಸಂರಕ್ಷಣೆ ಹಿಂದಿರುವಂಥ ಮುಖ್ಯ ಉದ್ದೇಶವೇ ಈ ಗಂಗಾ ಡಾಲ್ಫಿನ್ನ ರಾಷ್ಟ್ರೀಯ ಜಲಚರ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಕಾರಣ ಇದೆ. ಇವುಗಳ ಸಂರಕ್ಷಣೆಗಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಬಂದರು. ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಪ್ರಾಜೆಕ್ಟ್ ಕ್ರೊಕೊಡೈಲ್ ಅಂತ. ಓಕೆ, ಈ ಮೊಸಳೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂಥೇಳಿ ಜೂನ್ 17 ವಿಶ್ವ ಮೊಸಳೆ ದಿನ ಅಂತ ಆಚರಣೆ ಮಾಡೋದ್ರ ಮುಖಾಂತರ ಜಾರಿಗೆ ತಂದರು. 2020ರಲ್ಲಿ ಮೊಸಳೆ ಗಣತಿಯನ್ನು ಆರಂಭಿಸಲಾಗಿತ್ತು. ಅದು ಈಗೂ ಕೂಡ ಅಂಕಿಅಂಶಗಳಲ್ಲಿ ಇನ್ನೂ ಕ್ಯಾಲ್ಕುಲೇಟ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಇನ್ನು ಪ್ರಾಜೆಕ್ಟ್ ಚೀತಾ ಅಥವಾ ಚಿರತೆ 2022 ಸೆಪ್ಟೆಂಬರ್ 17ರಂದು ನಮ್ಮಲ್ಲಿ ಆರಂಭ ಆಗಿದೆ ಮತ್ತು ವಿದೇಶಿ ಚೀತಾಗಳನ್ನು ಭಾರತಕ್ಕೆ ಪರಿಚಯಿಸುವಂಥ ಕ್ರಮವೂ ಕೂಡ ಇತ್ತೀಚೆಗೆ ಡೆವಲಪ್ಮೆಂಟ್ ಆಗಿದೆ. ಇನ್ನು ಪ್ರಾಜೆಕ್ಟ್ ಸಮುದ್ರ ಆಮೆಗಳ ಸಂರಕ್ಷಣಾ ಯೋಜನೆ 1999ರಿಂದ ನಡೀತಾ ಇದೆ. ಮತ್ತು ಪ್ರಾಜೆಕ್ಟ್ ವೆಲ್ಚೂರ್ ರಣಹದ್ದುಗಳ ಅರಣ್ಯ ಸಂರಕ್ಷಣಾ ವಲಯ 1998ಇಂದ ಶುರುವಾಗಿದೆ. ಅದು ನಿಮಗೆ ಗೊತ್ತಿರಲಿ. ಕರ್ನಾಟಕದಲ್ಲಿ ನಿಮಗೊಂದು ಎಕ್ಸಾಂಪಲ್ಸ್ ಒಂದು ಕಾಮೆಂಟ್ ಮಾಡಿ. ಕರ್ನಾಟಕದಲ್ಲಿ ಎಲ್ಲಿ ರಣಹದ್ದು ಸಂರಕ್ಷಣಾ ವಲಯ ಅಥವಾ ಪ್ರದೇಶ ಇದೆ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡಿ. ಕರ್ನಾಟಕದಲ್ಲಿರುವ ಅತಿ ದೊಡ್ಡ ವನ್ಯಜೀವಿ ಅಭಯಾರಣ್ಯ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ಇದು KPSC ಗ್ರೂಪ್ ಸಿಗೆ ಕೇಳಿರ್ತಕ್ಕಂಥ 2018ರ ಪ್ರಶ್ನೆ. ಏನು ಕೇಳಿದ್ದಾರೆ? ಅತಿ ದೊಡ್ಡ ವನ್ಯಜೀವಿ ಅಭಯಾರಣ್ಯ ಕಾವೇರಿ ವನ್ಯಜೀವಿ ಅಭಯಧಾಮ, ಬಿಳಿಗಿರಿ ರಂಗಸ್ವಾಮಿ ಟೆಂಪಲ್ ವನ್ಯಜೀವಿ. ನಿಮಗಿದನ್ನು ಯಾವಾಗಲೂ ಕೂಡ ಅವನು BRT ಅಂತ ಕೊಡ್ತಾನೆ. BRT ವನ್ಯಜೀವಿ ಅಭಯಧಾಮ ಅಂತ ಕೊಡ್ತಾನೆ. ಇನ್ನು ಮಂಡಗದ್ದೆ ವನ್ಯಜೀವಿ ಅಭಯಧಾಮ ಇದೆ. ಇನ್ನು ಶರಾವತಿ ವನ್ಯಜೀವಿ ಅಭಿಧಾಮ ಇದೆ. ಇವು 4ರಲ್ಲಿ ಯಾವುದು ಕರ್ನಾಟಕದ ಅತಿ ದೊಡ್ಡ ವನ್ಯಜೀವಿ ಅಭಯಾರಣ್ಯ ಅಥವಾ ಅಭಯಧಾಮ ಅಂತಂದರೆ ಅದು ಕಾವೇರಿ ವನ್ಯಜೀವಿ ಅಭಯಧಾಮ ಏನಿದೆ ಇದು ನಿಮಗೆ ದೊಡ್ಡದು. ನೋಡಿ, ಇಲ್ಲಿ ಅಭಯಾರಣ್ಯ ಅನ್ನೋ ಪದ ಮತ್ತು ಅಭಯಧಾಮ ಅನ್ನೋದನ್ನು ಅವನು ಬಳಸಿದ್ದ ಅಲ್ಲಿ. ಹಾಗಾಗಿ ಗೂಗಲ್ ಟ್ರಾನ್ಸ್ಲೇಷನ್ಸಲ್ಲಾಗಿರೋ ಪದನೇ ಡೈರೆಕ್ಟಾಗಿ ಕೊಟ್ಟಾಗ ನೀವು ಅವುಗಳ ಪದಗಳನ್ನು ಕೂಡ ಸ್ವಲ್ಪ ನೆನಪಿಟ್ಕೊಳ್ಬೇಕಾಗತ್ತೆ. ಸೊ ಬನ್ನಿ, ಕರ್ನಾಟಕದ ಅಭಯಾರಣ್ಯಗಳ ಬಗ್ಗೆ ಒಂದು ಸುತ್ತು ನೋಡೋದಾದರೆ ನಿಮಗೆ ನಾಗರಹೊಳೆ, ಬನ್ನೇರುಘಟ್ಟ, ಅಂಶಿ, ಬಂಡೀಪುರ, ಕುದುರೆಮುಖ ಆರ್ ಇನ್ ಭದ್ರಾ. ಸೊ ಇವು ನಮ್ಮಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರೀಯ ಅಭಯಾರಣ್ಯಗಳು. ಓಕೆ, ನಾಗರಹೊಳೆ ಮೈಸೂರು, ಬನ್ನೇರುಘಟ್ಟ ಬೆಂಗಳೂರು, ಸೊ ಅಂಶಿ ಉತ್ತರ ಕನ್ನಡ, ಬಂಡೀಪುರ ಚಾಮರಾಜನಗರ, ಕುದುರೆಮುಖ ಅಥವಾ ಭದ್ರಾ ಏನಂತೀವಿ ಅದು ಚಿಕ್ಕಮಗಳೂರಿಗೆ ಬರುತ್ತೆ ನಿಮಗೆ. ಸೊ ನೆಕ್ಸ್ಟು ಕರ್ನಾಟಕದಲ್ಲಿರ್ತಕ್ಕಂಥ ವನ್ಯಜೀವಿ ಅಭಯಾರಣ್ಯಗಳ ಬಗ್ಗೆ ಬಂದರೆ, ಈ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಅರಬಿತಿಟ್ಟು ಮೈಸೂರಲ್ಲಿ ಬರುತ್ತೆ, ಭದ್ರಾ ಚಿಕ್ಕಮಗಳೂರಲ್ಲಿ ಬರುತ್ತೆ, ಭೀಮಗಡ ಬೆಳಗಾವಿಯಲ್ಲಿ, ಬಿಳಿಗಿರಿ ರಂಗಸ್ವಾಮಿ ಕೂಡ ನಿಮಗೆ ಬರ್ತದೆ. ಇನ್ನು ದಾಂಡೇಲಿ ಉತ್ತರ ಕನ್ನಡ, ದರೋಜಿ ಇದೆಯಲ್ಲ ಇದು ಕರಡಿ ವನ್ಯಜೀವಿ ಧಾಮ ಬಳ್ಳಾರಿನಲ್ಲಿ, ಜಯಮಂಗಲಿ ಬರುತ್ತೆ ತುಮಕೂರಲ್ಲಿ, ಮೇಲ್ಕೋಟೆ ಚಲುವನಾರಾಯಣ ಬಗ್ಗೆ ಕೇಳ್ತಿರಲ್ಲ ಇದು ಮಂಡ್ಯ, ಮೂಕಾಂಬಿಕೆ ಕೊಲ್ಲೂರಲ್ಲಿ ಬರುತ್ತೆ, ನುಗು ಬಂಡೀಪುರ, ಪುಷ್ಪಗಿರಿ ಕೊಡಗು. ಈ ನುಗು ಒಂದು ಬಹಳ ಸರಿ ಕೇಳಿದ್ದಾರೆ, ನೆನಪಿಟ್ಕೊಳ್ಳಿ. ಪುಷ್ಪಗಿರಿ ಕೊಡಗು, ರಾಣೆಬೆನ್ನೂರು ಹಾವೇರಿ, ಶರಾವತಿ ಶಿವಮೊಗ್ಗ, ಶೆಟ್ಟಿಹಳ್ಳಿ ಶಿವಮೊಗ್ಗ, ಸೋಮೇಶ್ವರ ಉಡುಪಿ, ತಲಕಾವೇರಿ ಕೊಡಗು. ಸರ್ ಹೆಂಗೆ ನೆನ್ಪಿಟ್ಕೊಳ್ಬೇಕು ಅಂದರೆ ಅನಿವಾರ್ಯ, ನೀವು ಇದನ್ನು ಪ್ರತಿ ಸಾರಿ ಒಂದು ಕರ್ನಾಟಕ ಮ್ಯಾಪನ್ನು ಬರೆಯೋದ್ರ ಮುಖಾಂತರ ಈ ಪ್ರದೇಶಗಳನ್ನು ಆವಾಗ ಒಂದೊಂದು ಸಾರಿ ನೀವು ಗುರುತಿಸ್ತಾ ಇದ್ದರೆ ನಿಮಗಿವು ತುಂಬಾ ಈಸಿ ಆಗ್ತವೆ. ಬಯಾಲ್ಟ್ ಹೊಡೆಯೋದಲ್ಲ, ಮ್ಯಾಪಲ್ಲಿ ಇದನ್ನು ಗುರುತಿಸ್ತಾ ಹೋಗ್ರಿ, ನಿಮಗಿವು ನೆನಪು ಉಳಿಯತ್ತೆ. ಇನ್ನು ಪಕ್ಷಿಧಾಮದ ಬಗ್ಗೆ ಬಂತಂದರೆ ಆದಿಚುಂಚನಗಿರಿ ಇದೆ, ಅತ್ತಿವೇರಿ ಇದೆ, ಬಂಕಾಪುರ ಇದೆ. ಬೋನಲ್ಲ ತುಂಬ ವಿಶೇಷವಾಗಿರೋದು ಯಾವುದು ಅಂತ ಕಮೆಂಟ್ ಮಾಡಿ. ಘಟಪ್ರಭಾ, ಗುಡುವಿ, ಕಗ್ಲಾಡು, ಕೊಕ್ಕರೆಬೆಳ್ಳೂರು, ಮಾಗಡಿ, ಮಂಡಗದ್ದೆ ನೋಡಿ, ರಾಮನಗರ ರಣಹದ್ದು ಸಂರಕ್ಷಣೆಗಾಗಿ ವೆಲ್ಚೂರ್ ಅಂತ ಹೇಳಿದ್ನಲ್ಲ ಅದು, ಇನ್ನು ರಂಗನತಿಟ್ಟು, ಇವೆಲ್ಲ ಕರ್ನಾಟಕದ ಪ್ರಮುಖ ಪಕ್ಷಿಧಾಮಗಳು. ನೆಕ್ಸ್ಟ್ ಬರೋಣ, ತುಂಬ ಅತ್ಯುತ್ತಮವಾದಂಥ ಪ್ರಶ್ನೆ. ಓಝೋನ್ ಪದರದ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ ಶಿಷ್ಟಾಚಾರ ಯಾವ
ನಿಯಮವನ್ನು ಒಳಗೊಂಡಿತ್ತು ಅಂತ. ನಿಮಗೆ ಈ ಪ್ರಶ್ನೆ ಸಂಖ್ಯೆ 14 ನೀವು ನೋಡ್ತಾ ಇದ್ದೀರಾ. ಸೊ 14th ಕ್ವಶನ್ಸ್ ಇದು ಏನಿದೆ, ಕಿಯೋಟೋ ಪ್ರೋಟೋಕಾಲ್, ಮಾಂಟ್ರಿಯಲ್ ಪ್ರೋಟೋಕಾಲ್, ರಾಮ್ಸರ್ ಒಡಂಬಡಿಕೆ, ಜೀವ ವೈಜ್ಞಾನಿಕ ವೈವಿಧ್ಯತೆ ಮೇಲಿನ ಒಡಂಬಡಿಕೆ. ನೋಡಿ, ಇಲ್ಲಿ ಓಝೋನ್ಗೆ ಸಂಬಂಧಪಟ್ಟಂಗೆ ಕೇಳಿದ್ರಾಗೆ ಈ 3, 4 ಬಿಟ್ಬಿಡಿ, ಇವು 2ರಲ್ಲಿ ನೀವು ಮಾಡಬೇಕು. ಓಕೆ, ಓಝೋನ್ ಪದರದ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ ಯಾವುದರಿಂದ ಬಂದಿತ್ತು ಅಂತ. ಓಝೋನ್ ಪದರದ ರಕ್ಷಣೆಗಾಗಿ ತೆಗೆದುಕೊಂಡಿದ್ದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಕೆನಡಾದಲ್ಲಿ ಆರಂಭಗೊಂಡಂತಹ ಒಂದು ಪ್ರೋಟೋಕಾಲ್ ಇದು. ಸೊ ಇದು ಯಾಕೆ ಅಂತಂದರೆ, ಓಝೋನ್ ಪದರದಲ್ಲಿ ನಿಮಗೆ ಗೊತ್ತಿದೆ, ನಮ್ಮ ಭೂಮಿಯ ಮೇಲ್ಭಾಗದ ಸಮತಾಪ ವಲಯ ಏನಿದೆ, ಈ ಸಮತಾಪ ವಲಯದ ಓಝೋನ್ ಲೇಯರ್ನಲ್ಲಿ ಕೆಲವು ಅನಿಲಗಳ ಕೊರತೆಯಿಂದಾಗಿ ಹೋಲಾಗಿದೆ ಅಂತ ಕೂಡ ಅಂತಾಯಿದ್ರು. ಅವುಗಳನ್ನು, ಆ ಹೋಲನ್ನು ಮುಚ್ಚುವ, ಅಂದರೆ ಅಲ್ಲಿ ನಮಗೆ ಕಡಿಮೆ ಆಗಿರುವಂತಹ ಒಂದು ಅನಿಲಗಳನ್ನು ಪ್ರೊಟೆಕ್ಟ್ ಮಾಡಬೇಕು, ಜೊತೆಗೆ ಅವು ಹಾಗಾಗಲಿಕ್ಕೆ ಕಾರಣವಾದಂತಹ ಕೆಲವು ಅನಿಲಗಳನ್ನು ಸಂರಕ್ಷಣೆ ಮಾಡಬೇಕು, ಅಂದರೆ ಅವುಗಳನ್ನು ಕಂಪ್ಲೀಟಾಗಿ ತ್ಯಜಿಸಬೇಕು. ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಕೆನಡಾದಲ್ಲಿ ಈ ಒಪ್ಪಂದ ಆಯಿತು. ಇವು 4 ಬಗ್ಗೆನೂ ಸಿಂಪಲಾಗಿ ಕಂಪ್ಲೀಟಾಗಿ ನಿಮಗೆ ನಾನು ಹೇಳೋದಾದರೆ, ನೋಡಿ, ಕ್ಯೂಟೋ ಪ್ರೋಟೋಕಾಲ್ ಇದು ಜಪಾನ್ನ ಕ್ಯೂಟೋ ಪ್ರದೇಶದಲ್ಲಿ ನಡೆದದ್ದು. ಹಾಗಾಗಿ ಇದನ್ನು ಕ್ಯೂಟೋ ಪ್ರೋಟೋಕಾಲ್ 1997 ಅಂತ ಕರಿತೀವಿ. 2005ರಿಂದ ಇದಕ್ಕೆ ಸಹಿ ಮಾಡಿದಂತಹ 192 ದೇಶಗಳಲ್ಲೂ ಕೂಡ ಇದನ್ನು ಜಾರಿಗೆ ತಂದರು. ಇನ್ನು 2ನೇ ಅವಧಿಯ ಕ್ಯೂಟೋ ಪ್ರೋಟೋಕಾಲ್ ಒಪ್ಪಂದದ ಸೂತ್ರಗಳು ಕೂಡ ಜಾರಿಯಲ್ಲಿದ್ದಾವೀಗ. 2012ರಿಂದ 2020ರವರೆಗೆ ಜಪಾನ್ನ ಕ್ಯೂಟೋ ಪ್ರೋಟೋಕಾಲ್ನ ಅಧಿಸೂಚನೆಗಳನ್ನು 84 ದೇಶಗಳು ಕಡ್ಡಾಯವಾಗಿ ಸಹಿ ಮಾಡಿ ಭಾಗವಹಿಸಿ ಇದನ್ನು ಪಾಲನೆ ಮಾಡಿದ್ವು. ಆದರೆ ಈ ಒಂದು ಕ್ಯೂಟೋ ಪ್ರೋಟೋಕಾಲ್ನ ಜಪಾನ್ನ ಕಾನ್ಫರೆನ್ಸಲ್ಲಿ ವಿಶ್ವಸಂಸ್ಥೆಯ ಅತ್ಯಂತ ಪ್ರಮುಖ ದೇಶಗಳಲ್ಲಿ 3 ದೇಶ ಭಾಗವಹಿಸಿರಲಿಲ್ಲ. ಒಂದು ಕೆನಡಾ ದೇಶ, ಇನ್ನೊಂದು ಆಂಡೋರಾ, ಮತ್ತೊಂದು USA ಹಾಗೂ ದಕ್ಷಿಣ ಸುಡಾನ್. ಈ 4 ದೇಶಗಳು ಇದರಲ್ಲಿ ಭಾಗವಹಿಸಿರಲಿಲ್ಲ. ಇನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ನಾವು ಬಂತಂದರೆ, ಇದು ವೆರಿ ಇಂಟ್ರೆಸ್ಟಿಂಗ್ ಮಾಂಟ್ರಿಯಲ್ ಪ್ರೋಟೋಕಾಲ್. ಇದು ಕೆನಡಾದಲ್ಲಿ ಆರಂಭಗೊಂಡದ್ದು. ಸೊ ಇದು ಕೂಡ ಅಷ್ಟೇ 1987ರಲ್ಲಿ ಸಹಿ ಹಾಕಿದರು. 1989ರಿಂದ ಇದು ಜಾರಿಗೆ ಬಂತು. ಸುಮಾರು 197 ಒಂದು ಪಕ್ಷಗಳು ಇದನ್ನು ಅಂಗೀಕಾರ ಮಾಡಿದ್ವು. ಇದು ಒಂದು ಸ್ಪೆಷಲ್ ಮಾಂಟ್ರಿಯಲ್ ಪ್ರೋಟೋಕಾಲ್. ಯಾಕೆಂದರೆ ವಿಶ್ವದಲ್ಲೇ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಅಂಗೀಕರಿಸಲ್ಪಟ್ಟಂತಹ ಮೊಟ್ಟ ಮೊದಲ ಒಂದು ಪ್ರೋಟೋಕಾಲ್ ಅಂತ ಕೂಡ ಕರೀತಾರೆ ಇದನ್ನು. ಸೊ ನೆಕ್ಸ್ಟು ವಾತಾವರಣದಲ್ಲಿ ಇದನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಯಾವ ಒಂದು ಅನಿಲಗಳಿಂದಾಗಿ ಓಝೋನ್ ಲೇಯರಿಗೆ ತೊಂದರೆ ಆಗಿತ್ತೋ ಆ ಅನಿಲಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕ್ಲೋರೋಫೋರೋ ಕಾರ್ಬನ್ನ ಮಟ್ಟವನ್ನು ನಾವು ಕಡಿಮೆ ಮಾಡಬೇಕಾಗಿತ್ತು. ಆ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿಯೇ ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂತಹ ವಸ್ತುಗಳಿಂದ ಹೊರಸೂಸುವಂತಹ ಈ ಫ್ಲೋರೋಫೋರೋ ಕಾರ್ಬನ್ನ ಪ್ರಮಾಣವನ್ನು ಕಡಿಮೆ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಅಂತಂದರೆ ನೀವು ರೆಫ್ರಿಜಿರೇಟರ್ ತೊಗೊಳ್ಳಿ. ಈಗ ರೆಫ್ರಿಜಿರೇಟರ್ಗಳಲ್ಲಿ ನೀವು ನೋಡ್ಬೋದು, ಅವರು ಕಾರ್ಬನ್ ಫ್ರೀ ಅಂತ ಹಾಕಿರ್ತಾರೆ. ಹಿಂದೆ ಅದು ಇರಲಿಲ್ಲ. ಅತಿ ಹೆಚ್ಚು ಫ್ಲೋರೋಫೋರೋ ಕಾರ್ಬನ್ನ ಹೊರಸೂಸ್ತಾ ಇತ್ತು. ಈಗ ಅವುಗಳನ್ನು ಕ್ಲಿಯರ್ ಮಾಡಿದ್ದಾರೆ. ಇನ್ನು ಸೆಪ್ಟೆಂಬರ್ 16 ಪ್ರತಿ ವರ್ಷ ವರ್ಲ್ಡ್ ಓಝೋನ್ ಡೇ ಅಂತ ಕೂಡ ಆಚರಣೆ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಪ್ರೋಟೋಕಾಲ್ಗೆ ಸಹಿ ಹಾಕಿದ್ದಿದೆ. ಇನ್ನು ರಾಮ್ಸರ್ ಒಡಂಬಡಿಕೆ, ಪ್ರತಿ ಸಾರಿ ಇಂಥದ್ದೊಂದು ಪ್ರಶ್ನೆ ರಾಮ್ಸರ್ ಒಡಂಬಡಿಕೆಯಲ್ಲಿ ಇದ್ದೇ ಇರ್ತದೆ. ಯಾಕಂದರೆ ಅಟ್ ಪ್ರೆಸೆಂಟ್ ರಾಮ್ಸರ್ ಒಡಂಬಡಿಕೆಯಲ್ಲಿ ಯಾವುದಾದ್ರು ಭಾರತದ ದೇಶವನ್ನು ಆ್ಯಡ್ ಮಾಡಿದರೆ ಅದು ನಮಗೆ ಎಕ್ಸಾಮ್ಗೆ ಬರ್ತದೆ. ಬಟ್ ರಾಮ್ಸರ್ ಒಡಂಬಡಿಕೆ ಅಂದರೆ ಏನು ಅಂದರೆ, ನಮ್ಮ ಭೂಮಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆರ್ದ್ರತಾ ವಲಯ ಅಂತ ಕರಿತೀವಿ, ಅಥವಾ ಜೌಗು ಭೂಮಿಗಳ ವಲಯ ಅಂತ ಕರಿತೀವಿ. ಅದು ಒಂಥರ ಸವಳಾಗಿದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಯಾವುದೇ ರೀತಿಯಲ್ಲೂ ಬಳಕೆ ಮಾಡೋದಕ್ಕೆ ಮುಂದೆ ಹೋಗ್ತಾ ಇರಲ್ಲ. ಅವುಗಳನ್ನು ಕೂಡ ಸಂರಕ್ಷಣೆ ಮಾಡಿದ್ರೆ ಅವುಗಳನ್ನು ಉತ್ತಮ ಕೃಷಿ ಚಟುವಟಿಕೆಗಳಿಗೋ ಅಥವಾ ಪ್ರಾಣಿ ಸಾಕಾಣಿಕೆಗೋ ಇನ್ಯಾವುದಕ್ಕೋ ಪರಿವರ್ತನೆ ಮಾಡೋದರಿಂದ ಆ ಭೂಮಿಯ ಬಳಕೆಯ ಮಹತ್ವವನ್ನು ಹೆಚ್ಚಿಸ್ಬೋದು ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿ ವೆಟ್ಲ್ಯಾಂಡ್ ಸಮಾವೇಶ ಅಂತ ಕೂಡ ನಡೆಸಿ 1971ರಲ್ಲಿ ಇರಾನ್ ದೇಶದ ಕ್ಯಾಸ್ಪಿಯನ್ ಸಮುದ್ರದ ಬಳಿ ಇರ್ತಕ್ಕಂಥ ರಾಮ್ಸರ್ ನಗರದಲ್ಲಿ ಈ ಸಭೆ ಸೇರಿದ್ರು. ಹಾಗಾಗಿ ಇದಕ್ಕೆ ರಾಮ್ಸರ್ ಅಗ್ರಿಮೆಂಟ್ ಅಂತಲೂ ಕೂಡ ಕರೀತಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುತ್ತೆ.
2022ರಲ್ಲಿ ಚೀನಾ ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಈ ರ್ಯಾಮ್ಸರ್ ಅಗ್ರಿಮೆಂಟ್ನ ಚರ್ಚೆಯನ್ನು ನಡೀಲಾಯಿತು. ಆದರೆ ಅತಿ ಹೆಚ್ಚು ರ್ಯಾಮ್ಸರ್ ಘೋಷಣೆ ಮಾಡಿದಂಥ ಪ್ರದೇಶಗಳು ಎಲ್ಲಿದ್ದಾವೆ ಅಂತ ನೀವು ನೋಡೋದಾದರೆ USA ನಲ್ಲಿ 175 ಪ್ರದೇಶಗಳು ರ್ಯಾಮ್ಸರ್ ಅಗ್ರಿಮೆಂಟ್ನಲ್ಲಿ ಇದ್ದಾವೆ. ಅಂದರೆ ಅತಿ ಹೆಚ್ಚು ರ್ಯಾಮ್ಸರ್ ಪ್ರದೇಶಗಳನ್ನು ಹೊಂದಿರುವಂಥ ರಾಷ್ಟ್ರ ಯಾವುದು ಅಂತಂದರೆ USA. ಸೆಕೆಂಡ್ ಪ್ಲೇಸಲ್ಲಿ ಮೆಕ್ಸಿಕೋ ಬರುತ್ತೆ. ಇನ್ನು ಫೆಬ್ರವರಿ 2 ಪ್ರತಿ ವರ್ಷ ವಿಶ್ವ ತೇವ ದಿನ ಅಂತ ಕೂಡ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. 2021ಕ್ಕೆ 50ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಹಾಗಾಗಿ ಭಾರತದ ಮೊದಲ ಪ್ರದೇಶ ಯಾವುದು ಅಂತ ನಿಮಗೆ ಕೇಳುತ್ತಾರೆ. ರ್ಯಾಮ್ಸರ್ ಒಪ್ಪಂದದಲ್ಲಿದ್ದ ಭಾರತದ ಮೊದಲ ಪ್ರದೇಶ ಮಹಾರಾಷ್ಟ್ರದ ನಂದೂರ್ ಬಗ್ಗೆ ಹೇಳ್ತೀವಿ. ಅಟ್ ಪ್ರೆಸೆಂಟ್ ಭಾರತದಲ್ಲಿ ಒಟ್ಟು 10 ಪ್ರದೇಶಗಳನ್ನು ಈ ರೀತಿ ಘೋಷಣೆಯನ್ನು ಮಾಡಿದ್ದಾರೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡಿ. ಈ ಕೆಳಗಿನವುಗಳ ಪೈಕಿ ಯಾವುದು ಕರ್ನಾಟಕದ ಅತಿ ಎತ್ತರದ ನೀರಿನ ಜಲಪಾತ? ಜಲಪಾತ ಅಂತಲೇ ಇದೆ, ಬಟ್ ನಮ್ಮಲ್ಲಿ ಪ್ರಶ್ನೆ ಕೇಳೋರು ಈ ಥರ ವಿಚಿತ್ರವಾಗೂ ಕೇಳ್ತಿರ್ತಾರೆ. ಅದು ನೀವು ಯಾಕೆ ಅಂತಂದರೆ ಡಿಟ್ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಕೊಟ್ಟಾಗ ಹಿಂಗೆ ಆಗ್ತಾ ಇರ್ತದೆ. ಹಾಗಾಗಿ ಜಲಪಾತ, ನೀರಿನ ಜಲಪಾತ ಯಾವುದು ಸ್ಪೆಸಿಫಿಕ್ಕಾಗಿ ಕೇಳ್ಯಾನ ಅಂತ ಅಂದ್ಕೊಳ್ಳಿ. ಇದರಲ್ಲಿ ಜೋಗ ಜಲಪಾತ, ಕುಂಚಿಕಲ್, ಇರ್ಪು ಮತ್ತು ಕಲ್ಲತ್ತಿ ಅಂತ ಕೊಟ್ಟಿದ್ದಾನೆ. ನಿಮಗೆ 2018ರ KPSC ಗ್ರೂಪ್ ಸಿನವ್ರು ಬಿಟ್ಟಿರೋ ಆನ್ಸರ್ ಕೀನಲ್ಲಿ ಕುಂಚಿಕಲ್ ಫಾಲ್ಸ್ ಬಗ್ಗೆ ಇತ್ತು. ಭಾಳಷ್ಟು ಜನ ಅದಕ್ಕೆ ಅಬ್ಜೆಕ್ಷನ್ಸ್ ಕೂಡ ಸಲ್ಲಿಸಿದರು. ಯಾಕೆ ಅಂತಂದರೆ ಅದಲ್ಲ ಅಂಥೇಳಿ ಕೂಡ ಹಾಕಿದರು. ಕಾರಣ ಏನು? ಅವರು ಅಲ್ಲ ಅನ್ನೋದಕ್ಕೂ ಉತ್ತರ ಇದೆ, ಹೌದು ಅನ್ನೋರಿಗೂ ಉತ್ತರ ಇದೆ. ಹೇಗೆ ಅಂತ ಹೇಳ್ತೀವಿ. ಫಾಲ್ಸ್ ಹೇಗೆ ಕ್ರಿಯೇಟ್ ಆಗತ್ತೆ ಅಂತ ಕೇಳಿದರು. ಫಾಲ್ಸ್ ಇಷ್ಟೇ, ಹರಿಯುವ ನೀರಿನ ಝರಿಯ ಮುಂಭಾಗದಲ್ಲಿ ಭಾರಿ ಗಟ್ಟಿ ಗಾತ್ರದ ಶಿಲೆಗಳಿದ್ದರೆ ಅವುಗಳನ್ನು ನೀರು ಕೊರೆಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆಯೇ ನದಿ ಪಾತ್ರದ ಮುಂಭಾಗದಲ್ಲಿ ತೆಳುವಾಗಿರ್ತಕ್ಕಂಥ ಪದರಗಳಿದ್ದಲ್ಲಿ ನೀರಿನ ಹರಿಯುವಿಕೆ ಅವುಗಳನ್ನು ಕೊಚ್ತಾ ಹೋಗುತ್ತೆ. ಅವು ಸವಕಳಿ ಬಂದು ಏನಾಗಿರುತ್ತೆ ಅಂದರೆ ತಗ್ಗಿನ ವಲಯಗಳು ಕ್ರಿಯೇಟ್ ಆಗ್ತವೆ. ಹೀಗೆ ಎತ್ತರದ ಬಂಡೆಗಳ ಮೇಲಿಂದ ನೀರು ಕೆಳಗಿನ ತಗ್ಗಿಗೆ ಧುಮುಕೋದನ್ನು, ಅದು ಏಕಪ್ರಕಾರವಾಗಿ ಧುಮುಕೋದನ್ನು ಫಾಲ್ಸ್ ಅಂತ ಕೂಡ ಕರೀತಾರೆ. ಆದರೆ ಇಲ್ಲಿ ಚರ್ಚೆ ಏನಾಗಿತ್ತು ಅಂದರೆ ಕುಂಚಿಕಲ್ ಫಾಲ್ಸ್ ಏನಿದೆ ಹೀಗೆ ನೇರವಾಗಿ ಧುಮುಕೋದಿಲ್ಲ, ಅದು ಮೆಟ್ಲುಗಳ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಇಳಿಯುತ್ತೆ. ಹಾಗಾಗಿ ಕೆಲವರು ವಾದ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಇಳಿತಾ ಇದೆ ಅಂದರೆ ಅದನ್ನು ಫಾಲ್ಸ್ ಅನ್ನಬಾರ್ದು, ಝರಿ ಅನ್ನಬೇಕು ಅಂತ ಕೆಲವರು ವಾದ. ಏನೇ ಇರಲಿ KPSC ಗ್ರೂಪ್ ಸಿನವರು ಫೈನಲಿ ಡಿಸೈಡ್ ಮಾಡಿದ್ರು ಕುಂಚಿಕಲ್ ಫಾಲ್ಸ್ ಅಂತಲೇ ತಗೊಳ್ಬೇಕು ಅಂತ. ಸೊ ನಾವು ಅದನ್ನೇ ತಗೊಂಡಿದ್ದೀನಿ ಅಷ್ಟೇ. ಹಾಗಾಗಿ ಜೋಗ ಜಲಪಾತ, ಕುಂಚಿಕಲ್ ಫಾಲ್ಸ್, ಇರ್ಪು ಮತ್ತು ಕಲ್ಲತ್ತಿ ಅಂತ ಕೊಟ್ಟಿದ್ರು. ಅದರಲ್ಲಿ ಉತ್ತರ ನಿಮಗೆ ಕುಂಚಿಕಲ್ ಫಾಲ್ಸ್ ಬಗ್ಗೆ ಬರ್ತದೆ. ಕೆಲವು ಎಕ್ಸಾಮ್ಸಿಗೆ ಕೇಳುವಂಥ ಬಹುಪ್ರಮುಖವಾಗಿರ್ತಕ್ಕಂಥ ಫಾಲ್ಸ್ಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಅದನ್ನು ನೀವು ನಿಮ್ಮ ಕರ್ನಾಟಕ ಮ್ಯಾಪಲ್ಲಿ ಅವಾಗವಾಗ ಒಂದು ಸರಿ ಗುರುತಿಸ್ತಾ ಇದ್ದರೆ, ನಿಮಗೆ ಜಿಲ್ಲಾವಾರು ಗುರುತಿಸ್ತಾ ಹೋದರೆ ನಿಮಗದು ನೆನಪು ಬರುತ್ತೆ. ಕಾರಣ ಏನೋ, ಹೆಂಗೆ ಗುರುತಿಸೋದು ನೋಡಿ. ಕರ್ನಾಟಕ ಮ್ಯಾಪನ್ನು ನೀವು ಸುಮ್ಮನೆ ಒಂದು ರಫಾಗಿ ಡ್ರಾ ಮಾಡ್ಕೊಳ್ಳಿ. ಮೇಲೆ ನಿಮಗೆ ಕೃಷ್ಣಾ ನದಿ ಪಾತ್ರಗಳು, ಕೆಳಗಡೆ ಕಾವೇರಿ ನದಿ ಪಾತ್ರಗಳು, ಮತ್ತು ಈ ಕಡೆ ವೆಸ್ಟರ್ನ್ ಘಾಟ್ಸ್ನ ನದಿ ಪಾತ್ರಗಳನ್ನು ಗುರುತಿಸ್ಕೊಳ್ಬೇಕು. ಯಾವ ನದಿ ಯಾವ ಫಾಲ್ಸನ್ನು ಎಲ್ಲಿ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನೀವು ಒಂದು ಚಿತ್ರ, ಒಂದು ಡ್ರಾ ಬರೆದ್ರೆ ಅದು ನಿಮ್ಮ ತಲೆ ಒಳಗಡೆ ಗ್ಯಾರಂಟಿ ಉಳಿಯುತ್ತೆ. ಯಾಕೆಂದರೆ ಗ್ರಾಫಿಕ್ಸ್ಗಳು ಯಾವತ್ತೂ ಕೂಡ ಮರೆಯಲ್ಲ, ನೀವು ಅದನ್ನು ನೀವು ನೆನಪಿಟ್ಕೊಳ್ಳಿ. ಹಾಗಾಗಿ ಜೋಗ ಜಲಪಾತ ಅಂತ ಬಂದರೆ ಶರಾವತಿ ನದಿಯಿಂದ ಕ್ರಿಯೇಟ್ ಆಗಿರೋ ಜೋಗ ಜಲಪಾತ ಶಿವಮೊಗ್ಗ ಸಾಗರಕ್ಕೆ ಬರ್ತದೆ. 830 ಅಡಿಗಳು ಹೈಟಲ್ಲಿ ಅದು ಧುಮುಕುತ್ತೆ ಅಂತ ಹೇಳಿದ್ರು. ನಾನು ಅಡಿಗಳ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಕುಂಚಿಕಲ್ಸ್ ನಮ್ಮ ವೆಬ್ಸೈಟ್ಗಳೇ ಬಿಟ್ಟಿರೋ ಮಾಹಿತಿಯಲ್ಲಿ ವರಾಹಿ ನದಿಯಿಂದ ಉಂಟಾಗುವ ಇದು ಶಿವಮೊಗ್ಗ ನಿಮಗೆ ನಮ್ಮ ಈ ಹೊಸನಗರ ಕ್ಷೇತ್ರಗಳ ಮಾಸ್ತಿಕಟ್ಟೆ ಬಳಿ ಸಿಗ್ತದೆ. 1493 ಅಡಿಗಳ ಎತ್ತರದವರೆಗೂ ಅಲ್ಲಿಂದ ಇಲ್ಲಿವರೆಗೂ ಇದು ಧುಮುಕುತ್ತೆ ಅಂತ ಹೇಳಿದ್ರು. ಬಟ್ ಈ ಧುಮುಕುವ ರೀತಿ ಮಾತ್ರ ಹೇಗಿದೆ ಅಂತಂದರೆ ಮೆಟ್ಟಿಲುಗಳ ಸ್ಟೆಪ್ಸ್ಗಳ ರೀತಿಯಲ್ಲಿ ಬೀಳುತ್ತೆ. ಅದರ ಟೋಟಲ್ ಸ್ಟೆಪ್ಸನ್ನು ಅವರು ಕೌಂಟ್ ಮಾಡಿ ಹೇಳ್ತಾರೆ. ಇನ್ನು ಗಗನಚುಕ್ಕಿ, ಭರಚುಕ್ಕಿ, ಶಿವನ ಸಮುದ್ರ ಇವೆಲ್ಲ ಕಾವೇರಿ ನದಿಗಳಿಂದ ಕ್ರಿಯೇಟ್ ಆಗೋದು. ಮಂಡ್ಯದಲ್ಲಿ ಬರುತ್ತೆ ಗಗನಚುಕ್ಕಿ, ಭರಚುಕ್ಕಿ. ನೀವು ಸ್ಪೆಸಿಫಿಕ್ಕಾಗಿ ನೋಡೋದಾದರೆ ಈ ಗಗನಚುಕ್ಕಿನೇ ಒಂದು ಡಿಸ್ಟಿಕ್ಕಿಗೆ ಬರುತ್ತೆ, ಭರಚುಕ್ಕಿನೇ ಒಂದು ಡಿಸ್ಟಿಕ್ಕಿಗೆ ಬರುತ್ತೆ. ಯಾಕಂದ್ರೆ ಒಂದು ಸ್ಲೈಟ್ ಡಿಫ್ರೆನ್ಸ್ ಇದೆ. ಅಲ್ಲಿನ ಕರ್ನಾಟಕ ನಮ್ಮ
ತಹಶೀಲ್ದಾರ್ ಇಲಾಖೆಗಳಿಂದ ಬಿಡುವ ಮ್ಯಾಪ್ಗಳಲ್ಲಿ ಆ ಬಾರ್ಡ್ರ್ಗಳು ಇವೆರಡೂ ಜಲಪಾತಗಳನ್ನ ಡಿವೈಡ್ ಮಾಡ್ತವೆ. ಆದರೆ ನಾವು ಹಂಗೆ ತಗೊಳ್ಳೋದು ಬೇಡ. ಬಟ್ ಜಿಯೋಗ್ರಫಿಕಲಿ ಇದನ್ನು ನಾವು ಹೇಳುವಾಗ ಗಗನಚುಕ್ಕಿ ಭರಚುಕ್ಕಿ ಕಾವೇರಿಗೆ ಇದು ಮಂಡ್ಯಕ್ಕೆ ಸೇರುತ್ತೆ ಅಂತ. ಅಪ್ಸರಕೊಂಡ ಬರುತ್ತೆ, ಶರಾವತಿ ನದಿಯಿಂದ ಕ್ರಿಯೇಟ್ ಆಗಿರೋದು ಉತ್ತರ ಕನ್ನಡದಲ್ಲಿ ಬರುತ್ತೆ. ಲಾಲ್ಗುಳಿ ಮತ್ತು ಸಾತೋಡಿ ಯಾವಾಗಲೂ ನಿಮಗೆ ಕೇಳ್ತಾರೆ. ಕಾಳಿ ನದಿಯಿಂದ ಕ್ರಿಯೇಟ್ ಆಗ್ತಕ್ಕಂತಹ ಒಂದು ಉತ್ತರ ಕನ್ನಡದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಎರಡು ಫಾಲ್ಸ್ಗಳು, ಒಂದು ಲಾಲ್ಗುಳಿ ಮತ್ತೊಂದು ಸಾತೋಡಿ ಬರುತ್ತೆ. ಇನ್ನು ಅಬ್ಬೆ ಫಾಲ್ಸ್ ಇದು ಕಾವೇರಿ ಕೊಡಗುನಲ್ಲಿ ಬರ್ತಕ್ಕಂಥದ್ದಿದೆ. ಚುಂಚನಕಟ್ಟೆ ಒಂದು 2 ಸಾರಿ PC ಎಕ್ಸಾಮಿಗೆ ಕೇಳಿರುವಂಥದ್ದು. ಚುಂಚನಕಟ್ಟೆ ಕಾವೇರಿ ನದಿಗೆ ಮೈಸೂರಲ್ಲಿ. ಗೋಕಾಕ್ ಬಹಳ ಸರಿ ಕೇಳಿರ್ತಕ್ಕಂಥ ಪ್ರಶ್ನೆ, ಗೋಕಾಕ್ ಫಾಲ್ಸ್ ಇದು ಘಟಪ್ರಭಾದಲ್ಲಿ ಬೆಳಗಾವಿ ನದಿಯಿಂದ. ಇನ್ನು ಹೆಬ್ಬೆ, ಅಬ್ಬೆ ಮತ್ತು ಹೆಬ್ಬೆ ಇವೆರಡೂ ನೆನ್ಪಿಟ್ಕೊಳ್ಳಿ. ಅಬ್ಬೆ ಫಾಲ್ಸ್ ಅಂದರೆ ಇದು ಕಾವೇರಿ ನದಿಯಿಂದ ಮಂಡ್ಯದಲ್ಲಿ ಕೊಡಗುನಲ್ಲಿ ಕ್ರಿಯೇಟ್ ಆಗುತ್ತೆ. ಇದು ಹೆಬ್ಬೆ ಫಾಲ್ಸ್. ಇದು ಹೆಬ್ಬೆ ಫಾಲ್ಸ್ ಅಂದರೆ ಭದ್ರಾ ನದಿಯಿಂದ ಕ್ರಿಯೇಟ್ ಆಗೋದು ಚಿಕ್ಕಮಗಳೂರಲ್ಲಿ. ಹಾಗಾಗಿ ಅಬ್ಬೆ ಹೆಬ್ಬೆ ನೀವು ಸರಿ ನೋಡ್ದೇ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಇದು ಹೆಬ್ಬೆ ಅಂದರೆ ಭದ್ರಾವತಿ, ಅಬ್ಬೆ ಅಂದರೆ ಶರಾವತಿ, ಅದು ಕಾವೇರಿ ಕೊಡಗು. ಇನ್ನು ಇರ್ಪು ಕೇಳಿದಾನೆ, ಲಕ್ಷ್ಮಣ ತೀರ್ಥ ಕೊಡಗುನಲ್ಲಿ ಬರುತ್ತೆ. ಉಂಚಳ್ಳಿ ಅಥವಾ ಕೆಪ್ಪು ಜೋಗ ಅಂತ ಕರಿತೀವಿ, ಇದು ಅಘನಾಶಿನಿ ನದಿ ಉತ್ತರ ಕನ್ನಡಕ್ಕೆ ಬರುತ್ತೆ. ಇನ್ನು ಮಾಗೋಡು ಫಾಲ್ಸ್ ಬರ್ತದೆ ನಿಮಗೆ ಬೆಡತಿ ನದಿಯಿಂದ ಉತ್ತರ ಕನ್ನಡದಲ್ಲಿ. ಇನ್ನು ಮಾಣಿಕ್ಯಧಾರ ಇದು ಚಿಕ್ಕಮಗಳೂರಲ್ಲಿ ಬರುತ್ತೆ. ನಿಮಗೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಹಾಗಾದರೆ ಮಾಣಿಕ್ಯಧಾರ ಫಾಲ್ಸ್ ಯಾವ ನದಿಯಿಂದ ಕ್ರಿಯೇಟ್ ಆಗಿದೆ ಅಂತ. ಇನ್ನು ಶಿವನ ಸಮುದ್ರ ಕಾವೇರಿಯಿಂದ ಚಾಮರಾಜನಗರ. ವರಪೋಹ ಒಂದು ಸಾರಿ PC ಎಕ್ಸಾಮಿಗೆ ಕೇಳಿರೋ ಪ್ರಶ್ನೆ ಇದು, ಮಾಂಡೋವಿ ಬೆಳಗಾವಿನಲ್ಲಿ ಬರುತ್ತೆ. ಇದೊಂದಿಷ್ಟು ನೀವು ಮ್ಯಾಪ್ಗಳನ್ನು ಬರೆದು ಪ್ರತಿ ಜಿಲ್ಲೆಯಲ್ಲಿ ನೀವು ಇದನ್ನು ಮಾರ್ಕ್ ಮಾಡ್ತಾ ಬಂದರೆ ಟಾಪ್ ಟು ಬಾಟಮ್ ನೀವು ಮಾರ್ಕ್ ಮಾಡ್ತಾ ಬರ್ರಿ. ತುಂಬ ಅದ್ಭುತವಾಗಿ ಇವುಗಳು ನಿಮಗೆ ನೆನಪುಳಿತವೆ ಅಂತ ಹೇಳ್ತಾ, ಈ ಟಿಪ್ಸ್ನೊಂದಿಗೆ ಈ ಒಂದು ನಮ್ಮ KPSC ಗ್ರೂಪ್ C ಸರಣಿಯ 3ನೇ ವಿಡಿಯೋವನ್ನು ನಿಮಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಸ್ಟೇ ವಿತ್ ಅಸ್ ರಮೇಶ್ ಸರ್. 4ನೇ ವಿಡಿಯೋದಲ್ಲಿ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಜಿಯೋಗ್ರಫಿಯನ್ನು ಮತ್ತು ನಿಮಗೆ ನೆನಪಿಟ್ಕೊಳ್ಳುವಂಥ ಟ್ರಿಕ್ಸ್ಗಳನ್ನು ಹೇಳ್ಕೊಡೋದ್ರ ಮುಖಾಂತರ ಇದನ್ನು ಸಕ್ಸಸ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿಯವರೆಗೂ ಕೂಡ ನೀವು ಈ ವಿಡಿಯೋನ ನೋಡಿದರೆ ಅಂದರೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.